ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್ ಈ ಒಂದು. ಯಾಕಂದರೆ ನೀವು ಪ್ರತಿದಿನ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಮ್ಯಾಕ್ಸಿಮಮ್ ಅಂಟು ಡೈಲಿ 1ರಿಂದ 2 3 ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ವ್ಯೂಸ್ ಅನ್ನೋದು ಬರ್ತಲ್ಲ. ವ್ಯೂಸ್ ಅಂದೇ ಅಲ್ಲ, ಅದ್ರ ಜೊತೆ ರಿಚ್ ಸಿಗ್ತಲ್ಲ ಸರಿಯಾಗಿ, ಮತ್ತು ಅದ್ರ ಜೊತೆ ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆಗ್ತಲ್ಲ. ಎಷ್ಟೋ ತಿಂಗಳಿಂದ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಆದರೂ ಬಟ್ ಫಾಲೋವರ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಲ್ಲ. ಇದು ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ತುಂಬ ಜನ ನಾನು ಕೂಡ ಕೇಳ್ತಾ ಇದ್ರು, ಬ್ರದರ್ ರೀಲ್ಸ್ ವೈರಲ್ ಆಗ್ತಿಲ್ಲ, ಯಾಕೆ ಏನಾಗಿದೆ ನೋಡಿ ಸ್ವಲ್ಪ ಚೆಕ್ ಮಾಡಿ, ಅದು ನಮ್ಮ ಪೇಜ್ ನೋಡಿ ಹಿಂಗಾಗಿದೆ ಹಂಗಾಗಿದೆ ಅಂತ ತುಂಬ ಜನ ಹೇಳ್ತಾಯಿದ್ರು. ಆದರೆ ಬಟ್ ನಿಮ್ಗೆಲ್ಲರಿಗೂ ಗೊತ್ತಿಲ್ಲದ ಒಂದು ಸೀಕ್ರೆಟ್ ಇದೆ, ಅದು ಇನ್ಸ್ಟಾಗ್ರಾಮ್ದವ್ರೆ ನಿಮಗೆ ಹೇಳ್ತಾಯಿದ್ರು. ಏನಪ್ಪ, ಹೌ ಟು ಗ್ರೋ ಇನ್ ಇಟ್ ಅಂದರೆ ಇನ್ಸ್ಟಾಗ್ರಾಮ್ ಅಂತ ಅವರೇ ಕ್ಲಿಯರಾಗಿ ಹೇಳ್ತಾಯಿದ್ದಾರೆ. ಇನ್ಸ್ಟಾಗ್ರಾಮ್ದವ್ರೆ ನಿಮಗೆ ತಿಳಿಸ್ಕೊಡ್ತಾರೆ ಏನಂತ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಯಾವ ರೀತಿ ನೀವು ಗ್ರೋ ಮಾಡ್ಕೊಳ್ಳೋದು, ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳೋದು, ಮತ್ತು ಫಾಲೋವರ್ಸ್ ಕೂಡ ಅದ್ರ ಜೊತೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಕೂಡ ವೈರಲ್ ಮಾಡ್ಕೊಳ್ಳೋದು ಇನ್ಸ್ಟಾಗ್ರಾಮ್ದವರು ಕ್ಲಿಯರಾಗಿ ತಿಳಿಸ್ತಾಯಿದ್ದಾರೆ. ಆದರೆ ಬಟ್ ಅದು ನಿಮ್ಗೆ ಗೊತ್ತೇ ಇಲ್ಲ, ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ತುಂಬ ಜನ ಡೈಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಆಗಲ್ಲ, ಹಂಗಿಲ್ಲ. ಇನ್ಸ್ಟಾಗ್ರಾಮ್ದವ್ರು ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ದವ್ರು ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ ಯಾವ ರೀತಿ ಇನ್ಸ್ಟಾಗ್ರಾಮ್ ಎಲ್ಗೋರಿದಮ್ ವರ್ಕ್ ಆಗುತ್ತೆ, ಯಾವ ಒಂದು ಬೇಸಿಕ್ ಮೇಲೆ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು, ಹೆಂಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಏನೆಲ್ಲ ಮಾಡಬೇಕು ಎಲ್ಲ ಇನ್ಸ್ಟಾಗ್ರಾಮ್ದವರೇ ತಿಳಿಸ್ಕೊಡ್ತಾ ಇದ್ದಾರೆ. ಅದು ನೀವೇನು ಮಾಡಬೇಕು, ಜಸ್ಟ್ ಫಾಲೋ ಮಾಡಿದ್ರೆ ಸಾಕು. ಫಾಲೋ ಮಾಡಿದ್ರೆ 30 ಡೇಸಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ರೀಲ್ಸ್ ವೈರಲ್ ಆಗುತ್ತೆ, ಮತ್ತು ಅದ್ರ ಜೊತೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾರಿಗೂ ಹೇಳ್ಬೇಡಿ ಅದು ಯಾವ ರೀತಿ ಏನು ಎಲ್ಲ ನಾನು ನಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್. ಇದು ಒಂದಲ್ಲ, ಮೇನ್ ಇಂಪಾರ್ಟೆಂಟ್ ಮಾನಿಟೇಷನ್ ಕೂಡ ಆಗುತ್ತೆ, ನೀವು ಇನ್ಸ್ಟಾಗ್ರಾಮ್ನಿಂದ ದುಡ್ಡು ಕೂಡ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅದನ್ನು ಕೂಡ ಹೇಳ್ತೇನೆ. ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಕಲ್ಸಂಬೈಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ನಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ಒಂದು ನಿಮ್ಮ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ರಿಲೇಷನಲ್ಲಿ ವೀಡಿಯೋ ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ ಶೇರ್ ಮಾಡಿದ್ದೆ. ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನಿಮಗೆ ಮೊದಲು ಉಂಟು ತುಂಬ ಸಿಂಪಲ್ ಸೈಡಿರೋ ಮೊಬೈಲ್ ಸ್ಕ್ರೀನ್ಗಳ ಮುಖಾನೇ ಹಾಕಿ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ, ಯೂಟ್ಯೂಬ್ ಕ್ರಿಯೇಟರ್ಸ್ ಅಲ್ಲ ಸಾರಿ ನಮ್ಮ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಗೊತ್ತಿಲ್ಲ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದು ಒಂದೇ ಮಾಡ್ತಾರೆ. ಅದ್ರ ಬಟ್ ಹಂಗಲ್ಲ, ವೀಡಿಯೋ ಅಪ್ಲೋಡ್ ಮಾಡೋ ಜೊತೆಗೆ ನೀವು ಕೆಲವೊಂದಷ್ಟು ಫಾಲೋ ಮಾಡಬೇಕು. ಏನಂತ ಹೇಳ್ತೀನಿ, ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಸೈಡ್ಗಳ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ನೀವು ಏನು ಮಾಡಿ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಮಾಡಬೇಕಾದ ಕೆಲಸ ಏನು ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ. ಇದೆಲ್ಲ ಬಿಡಿ, ಇದೊಂದು ಸೈಡ್ ಇಟ್ಬಿಡಿ. ಯಾವ ರೀತಿ ಏನು ಇನ್ಸ್ಟಾಗ್ರಾಮ್ದವ್ರು ತಿಳಿಸ್ತಾ ಇದ್ದಾರೆ ನಮಗೆ ಏನಂದರೆ ತುಂಬ ಸಿಂಪಲ್. ನೀವು ನೋಡಿ, ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ನಿಮ್ಮೊಂದು ಅಕೌಂಟ್ ಪ್ರೊಫೆಷನಲ್ ಅಕೌಂಟ್ ಕನ್ವರ್ಟ್ ಮಾಡಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ನೀವೇನು ಮಾಡಿ, ಪ್ರೊಫೆಷನಲ್ ಅಕೌಂಟ್ ಅಂತ ಡ್ಯಾಶ್ಬೋರ್ಡ್ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಯುವರ್ ಟೂಲ್ಸ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಜೊತೆಗೆ ಫ್ಯೂಚರ್ಸ್ಗಳು ಬರುತ್ತೆ. ಇದರಲ್ಲಿ ನೀವೇನು ಮಾಡಬೇಕು, ಬ್ರ್ಯಾಂಡ್ ಪ್ರಾಕ್ಟೀಸ್ ಅಂತ ಒಂದು ಇದೆ ನೋಡಿ. ಜಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಕಾಂತೆ ಇದು ಮೇಲ್ಗಡೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮ್ದವ್ರಿಗೆ ಖುದ್ದಾಗಿ ಆಗ್ತದೆ ನೋಡಿ, ಕ್ಲಿಯರಾಗಿ ಆಗ್ತದೆ ಯಾವ ರೀತಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಗ್ರೋ ಮಾಡ್ಕೋದು, ನೀವು ನೋಡ್ಕೋದು, ಯಾವ ರೀತಿ ಕ್ರಿಯೇಷನ್ ಮಾಡೋದು, ಯಾವ ರೀತಿ ಎಂಗೇಜ್ಮೆಂಟ್ ತಗೋದು, ಮತ್ತು ಅದ್ರ ಜೊತೆ ರಿಚ್ ಯಾವ ರೀತಿ ಇನ್ಕ್ರೀಸ್ ಮಾಡೋದು, ಮತ್ತು ಮಾನಿಟೇಷನ್ ಮಾಡ್ಕೊಳ್ಳೋದು, ಗೈಡ್ಲೈನ್ಸ್, ಅದ್ರ ಜೊತೆ ಇನ್ಸ್ಟಾಗ್ರಾಮ್ನಲ್ಲಿ ಏನೆಲ್ಲ ಪಾಲಿಸಿ ಇದೆ ಎಲ್ಲ ಹೇಳ್ತಾ ಇದ್ದಾರೆ ಅವ್ರು. ಇದ್ರ ಮುಂದೆ ನಿಮಗೆ ಏನು ಬೇಕು ಹೇಳಿ, ಇದೆಲ್ಲ ತಿಳ್ಕೊಂಡು ಮಾಡಿ, ಆಟೋಮೆಟಿಕ್ ರೀಚ್ ಆಗುತ್ತೆ. ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಒಂದೊಂದಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲನೇ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗೆಟ್ ದ ಮೋಸ್ಟ್ ಔಟ್ ಆಫ್ ಇನ್ಸ್ಟಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಮೊದಲನೇ ಇದರಲ್ಲಿ ಹೇಳ್ತೇನೆ ನಾನು ನಿಮಗೆ, ಕ್ರಿಯೇಷನ್ ಯಾವ ರೀತಿ ವೀಡಿಯೋ ಕ್ರಿಯೇಟ್ ಮಾಡೋದು. ವೀಡಿಯೋ ವೈರಲ್ ಆಗ್ತಾ ಇಲ್ಲ ಅಂತಿದ್ರೆ ಯಾವ ರೀತಿ ವೀಡಿಯೋ ಮಾಡಬೇಕು, ಇನ್ಸ್ಟಾಗ್ರಾಮ್ ತಿಳಿಸ್ತಾರೆ. ಇನ್ಸ್ಟಾಗ್ರಾಮ್ ಎಲ್ಗೋರಿದಮ್ ತಕ್ಕಂತೆ ವೀಡಿಯೋ ಮಾಡಬೇಕು. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಸಿ ಇಲ್ಲಿ ಬರ್ತೇವೆ ನೋಡಿ, ತುಂಬ ಸಿಂಪಲ್. ಕ್ರಿಯೇಷನ್ ಅಂತ ಸೇ ಇಫ್ ಯು ಕಾನ್ ಟಾಪ್ 3 ರೀಲ್ಸ್ ದ್ಯಾಟ್ ಯು ಕ್ರಿಯೇಟ್ ಲಾಸ್ಟ್ ಮಂತ್ ಅಂದರೆ ಮ್ಯಾಕ್ಸಿಮಮ್ ಅವ್ರು ಏನಂತ ಹೇಳ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ನಿಮ್ಗೆ ಸಜೆಷನ್ ಮಾಡ್ತಾರೆ. ನೀವು ಏನೂ ಮಾಡಲಿಲ್ಲ ಅಂದರೆ ತಿಂಗಳಿಗೆ 3 ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಕೀಪ್ ಕ್ರಿಯೇಟಿಂಗ್ ಅಂತ ಕೊಟ್ಟಿದ್ದಾರೆ, ಇದೇನು ಬೇಡ. ಅದ್ರ ಜೊತೆ ಮೊದಲನೇ ಪಾಯಿಂಟ್ ಇದರಲ್ಲಿ ಕೆಲವೊಂದಷ್ಟು ಪಾಯಿಂಟ್ ಕೊಟ್ಟಿದ್ದಾರೆ. ಟೋಟಲ್ ಬಂದ್ಬಿಟ್ಟು 8 ಪಾಯಿಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ನಿಮಗೆ ಒಂದೊಂದೇ ಕ್ಲಿಯರ್ ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ. ಇದರಲ್ಲಿ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ, ರಿಚ್ ಮೋರ್ ನೀವು ಪೀಪಲ್ ವಿತ್ ರೀಲ್ಸ್ ಅಂತ ಕೊಡಿದ್ದಾರೆ. ಪೀಪಲ್ ಆಫ್ಟರ್ ವಾಚ್ ರೀಲ್ಸ್ ಫಾರ್ಮ್ ಅಕೌಂಟ್ ದ್ಯಾಟ್ ದ ಡೋಂಟ್ ಫಾಲೋ ಎನಿ ಫ್ಯಾಕ್ಟರ್ಸ್ ಗೋ ಇಂಟು ಗ್ರೋವಿಂಗ್ ಫಾಲೋವರ್ಸ್ ಬಟ್ ಅಕೌಂಟ್ ವಿತ್ ದ ಜನರೇಟ್ಸ್ ಫಾಲೋವರ್ಸ್ ಗ್ರೋ ವಿತ್ ರೀಸೆಂಟ್ ಕ್ರಿಯೇಟ್ 10 or more ರೀಲ್ಸ್ ಪರ್ ಮಂತ್. ಮ್ಯಾಕ್ಸಿಮಮ್ 10 ರೀಲ್ಸ್ ವಿಡಿಯೋ ಮಾಡ್ಬೇಕಂತ ಹೇಳ್ತಾರೆ. ಇದ್ರ ಮೇಲೆ ನೀವು ತಿಳ್ಕೊಳ್ಳಿ ಅವ್ರು ಏನಂತ ಹೇಳ್ತಾರೆ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ, ರೀಲ್ಸ್ ವಿಡಿಯೋ ಅನ್ನೋದು ಮಾಡಿ ಬಿಡಾಕೋಬಿಡಿ ಅಂತ ಹೇಳ್ತಾರೆ. ಇದು ಮೊದಲು ಉಂಟು, ರೀಲ್ಸ್ ವಿಡಿಯೋ ಮಾಡಿ ಅಂತ ಹೇಳ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ಡೈಲಿ ಅಂದರೆ ಡೈಲಿ ಅಪ್ಲೋಡ್ ಮಾಡಲೇಬೇಕು.
ಮೇನ್ ಇಂಪಾರ್ಟೆಂಟ್ ಡೈಲಿ ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡಿ ಅವನಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ನಿಮ್ಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಒಂದು ತಿಂಗಳಿಗೆ 10 ವೀಡಿಯೋ ಅಪ್ಲೋಡ್ ಮಾಡಿ ನಿಮ್ಗೆ ಇನ್ಸ್ಟಾಗ್ರಾಮ್ ರೀಚ್ ಆಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ಕ್ಯಾಪ್ಚರ್ ಅಟೆನ್ಷನ್ ವಿತ್ ಕೋರ್ಸೇಬಲ್ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂದ್ರೆ ತುಂಬ ಸಿಂಪಲ್ ಹೇಳ್ಬೇಕಾರೆ, ಈಗ ನೀವು ನೋಡಿರ್ತಾರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಪ್ರೊಫೈಲಲ್ಲಿ ಫೋಟೋ ಹಾಕಿರ್ತೇನೆ. ಈ ರೀತಿ ಸ್ವೈಪ್ ಮಾಡಿ ನೋಡೋದು ನೋಡಿ ನೀವು ಫೋಟೋ ಒಂದ್ರ ಮೇಲೆ ಸ್ವೈಪ್ ಮಾಡೋದು. ಅದೇ ರೀತಿ ಅವ್ರು ಏನಂತಾರೆ, ನೀವು ಕೂಡ ಪಿಕ್ಚರ್ ಅಪ್ಲೋಡ್ ಮಾಡಿ ಅಂತ ಇದ್ದಾರೆ, ಫೋಟೋ ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ. ತುಂಬ ಜನ ಮಾಡಲ್ಲ, ಮಾಡಿ. ಇದು ನಿಮಗೆ ಸೆಕೆಂಡ್. ಥರ್ಡ್ ಬಂದ್ಬಿಟ್ಟು ಮೇಕ್ ಎವ್ರಿ ಸೆಕೆಂಡ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಶೇರ್ ಸಮಥಿಂಗ್ ಫನ್ನಿ ರಿಲೇಟೇಬಲ್ ಓವರ್ ಅನ್ಫಿಕ್ಸೆಡ್ ಇನ್ ದ ಫಸ್ಟ್ 3 ಸೆಕೆಂಡ್ ಓವರ್ ಯುವರ್ ರೀಲ್ಸ್ ಹಾಕ್ ಯುವರ್ ಆಡಿಯನ್ಸ್ ಅಂತ ಕೊಟ್ಟಿದ್ದಾರೆ. ಏನಂತ ಹೇಳ್ತಿದ್ದಾರೆ ಅವರು ಥರ್ಡ್ ಸ್ಟೆಪ್ಪಲ್ಲಿ, ನೀವು ಏನು ಮಾಡ್ಕೊ ಮ್ಯಾಕ್ಸಿಮಮ್ 3 ಸೆಕೆಂಡ್ವರೆಗೆ ನಿಮ್ಮೊಂದು ರೀಲ್ಸ್ ನೋಡೋ ರೀತಿ ನೀವು ಹಿಡಿಬೇಕು, ಹಿಡಿಬೇಕು. ಆ ರೀತಿ ನೀವು ಏನು ಮಾಡಬೇಕು, ಎಂಗೇಜ್ಮೆಂಟಾಗಿ ವಿಡಿಯೋ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಅವರು. ಇದರಲ್ಲಿ ಏನಂತಂದರೆ, ನೀವು ಎಂಗೇಜ್ಮೆಂಟ್ ನಿಮ್ಮೊಂದು ಆಡಿಯನ್ಸ್ ನೋಡುವಂಥ ಆಡಿಯನ್ಸ್ ನಿಮ್ಮ ವಿಡಿಯೋ ಸ್ಕಿಪ್ ಮಾಡಬಾರ್ದು, ವಿಡಿಯೋ ನೋಡಲೇಬೇಕು. ಆ ರೀತಿ ಅವರು ನಿಮ್ಮೊಂದು ನೋಡುವಂಥ ಜನರೇ ಅಟ್ರಾಕ್ಟ್ ಮಾಡಬೇಕು, ಆಡಿಯನ್ಸನ್ನು ರಿಟರ್ನ್ಷನ್ ಇಡಬೇಕು, ಇಡಬೇಕಂತ ಹೇಳ್ತಾ ಇದ್ದಾರೆ ಅವರು. ಅದು 3ನೇ ಸ್ಟೆಪ್. ಇದು ನೀವು ಮಾಡಿ. ತುಂಬ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮಾಡಿದ್ರೆ ಅದು ಏನೋ ಮಾಡ್ತಾರೆ. ನೀವು ಯಾವುದೋ ಟಾಪಿಕ್ ಮಾಡಿ, ಏನೇ ಮಾಡಿ ರೀಲ್ಸ್ ವಿಡಿಯೋ ನೋಡುವಂಥ ಜನರಿಗೆ ಮ್ಯಾಕ್ಸಿಮಮ್ 3 ಸೆಕೆಂಡ್ವರೆಗೆ ವಿಡಿಯೋ ನೋಡಬೇಕು. ಆ ರೀತಿ ಮೂಮೆಂಟ್ ನೋಡ್ಕೊಳ್ಳಿ. ಇದ್ರೆ ಏನಂತೆ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ವೈರಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬಿ ಫಾಸ್ಟ್ ಅವರ್ ಟು ಕವರ್ ಕೌಂಟ್ರಲ್ ಇವೆಂಟ್ ಅಂತ ಕೊಟ್ಟಿದ್ದಾರೆ. ಇದರಿಂದ ಟ್ರೆಂಡಿಂಗ್ ಸಾಂಗ್ ರಿಲೇಟೆಡ್ ಆಗಿರ್ಬೋದು, ವಿಡಿಯೋ ಕ್ಯಾಪ್ಚರ್ ಮಾಡೋದು, ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸರಿಯಾಗಿ ಈ ರೀತಿ ವಿಡಿಯೋ ಮಾಡ್ಕೊಳ್ಳಿ, ಈ ರೀತಿ ವಿಡಿಯೋ ಮಾಡಿ. ಅದ್ರ ಜೊತೆ ತೆರಡ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೋಡಿ, ಕನೆಕ್ಟ್ ಥ್ರೋಯಿಂಗ್ ರಿಲಿವೆಂಟ್ ಕ್ಯಾಪ್ಷನ್ಸ್ ಅಂತ ಕೊಟ್ಬಿಟ್ಟು. ಇದು ಕೂಡ ಟ್ರೆಂಡಿಂಗ್ ಮ್ಯಾಕ್ಸಿಮಮ್ ಅಂದರೆ ಈ ಕೆಲವೊಂದಷ್ಟು ತುಂಬ ಜನ ವಿಡಿಯೋ ಮಾಡೋದು ಗೊತ್ತಿಲ್ಲ, ವಿಡಿಯೋ ಒಳ್ಳೆ ಕ್ವಾಲಿಟಿಲಿ ಈ ರೀತಿ ಹೇಳ್ತದಾರೆ ಅವ್ರು, ಕ್ಲಿಯರ್ ಹೇಳ್ತದ್ರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅದ್ರ ಜೊತೆ ನೀವು ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿ, ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅಷ್ಟೇ ಅಲ್ಲ, ಅವ್ರು ಹೇಳ್ತದ್ರೆ ಯಾರ್ಡ್ ಇಲ್ಲಿ 6ನೇ ಪಾಯಿಂಟ್ ಕೂಡ ಹೇಳ್ತಾರೆ ನೋಡಿ. ಏನಪ್ಪ, ಯಾರ್ಡ್ ಟಾಪಿಕ್ಸ್ ಆ್ಯಂಡ್ ಪ್ಲೇಸ್ ಅಂತ ಹಾಕಿದ್ದಾರೆ. ಟಾಪ್ಸ್ ಅಂದರೆ ಪ್ಲೇಸ್, ಯಾವ ಟಾಪಿಕ್ಕು ಮತ್ತು ಅದ್ರ ಜೊತೆ ಪ್ಲೇಸ್ ಎಲ್ಲಿ ಮಾಡಿದ್ದಾರೆ ಆ ಪ್ಲೇಸ್ ಕೂಡ ಆ್ಯಡ್ ಮಾಡಿ. ತುಂಬ ಜನ ಮಾಡಲ್ಲ, ನೀವು ಎಲ್ಲಿ ವಿಡಿಯೋ ಮಾಡಿದಾರೆ ಅಂತ ಪ್ಲೇಸ್ ಕೂಡ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಆ್ಯಡ್ ಮಾಡಿ ಯಾಕಂತ ಇದ್ದಾರೆ, ರಿಚ್ ಆಗುತ್ತೆ, ಇದು ಮಾಡಿ. ಇನ್ಸ್ಟಾಗ್ರಾಮ್ದವ್ರು ಹೇಳ್ತಿದ್ದಾರೆ, ನಾವಲ್ಲ, ಇನ್ಸ್ಟಾಗ್ರಾಮ್ದವ್ರು ಹೇಳ್ತಾರೆ ಮಾಡಿ, ಅವ್ರು ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಪಾಯಿಂಟ್ ಬಂದ್ಬಿಟ್ಟು ಅಂಪ್ಲೋಡ್ ಯುವರ್ ಕಂಟೆಂಟ್ ವಿತ್ ಆಡಿಯೋ ಅಂತ ಕೊಟ್ಟಿದ್ದಾರೆ. ಏನಪ್ಪ, ಬ್ರೌಸರ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿಸ್ಕೊಂಡು ಟ್ರೆಂಡಿಂಗ್ ಆಡಿಯೋಸ್ಗೆ ಬರುತ್ತೆ, ಟ್ರೆಂಡಿಂಗ್ ಮ್ಯೂಸಿಕ್ ನೀವು ಯೂಸ್ ಮಾಡಿ ಅಂತ ಹೇಳ್ತಾರೆ. ಟ್ರೆಂಡಿಂಗ್ ಬೇಸಿಕ್ ಮೇಲೆ ವಿಡಿಯೋ ಮಾಡಿ ಆಟೋಮೆಟಿಕ್ ರಿಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 8ನೇದು ಬಂದ್ಬಿಟ್ಟು ಕಿಪ್ ಹೈಟ್ ಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ. ಹೈ ಕ್ವಾಲಿಟಿ ಅಂದರೆ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನೀವು ಕ್ವಾಲಿಟಿ ಅನ್ನೋದು ಕಡಿಮೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಇದು ಮೇನ್ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆಲ್ಲ ಎಲ್ಲ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಗೊತ್ತಿರಲೇಬೇಕು. ತುಂಬ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮಾಡಿದಾಗ ಒಂದು ಕ್ವಾಲಿಟಿ ಇರುತ್ತೆ, ಶೂಟಿಂಗ್ ಮಾಡಿದಾಗ ಅದನ್ನ ಎಡಿಟಿಂಗ್ ಮಾಡಿದಾಗ ಮತ್ತೊಂದು ಕ್ವಾಲಿಟಿ, ಅಪ್ಲೋಡ್ ಮಾಡಿದಾಗ ಮತ್ತೊಂದು ಕ್ವಾಲಿಟಿ. ಅಪ್ಲೋಡ್ ಮಾಡುವಾಗ ನೀವು ಏನು ಮಾಡಿ, ಅಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಹೈ ಕ್ವಾಲಿಟಿ ಅಂತ ಒಂದು ಸೆಟ್ಟಿಂಗ್ ಇದೆ, ಆ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಕ್ವಾಲಿಟಿ ಕಡಿಮೆ ಆಗಲ್ಲ. ಇದು ಮೇನ್ ಇಂಪಾರ್ಟೆಂಟ್. ಇನ್ಸ್ಟಾಗ್ರಾಮ್ದವ್ರು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದಾರೆ, ನೀವು ನೋಡ್ಕೊಳ್ಳೋ ಪ್ರತಿಯೊಂದು ಪಾಯಿಂಟ್ ಕೂಡ ಇದೆ. ಅವ್ರು ಅಂತ ಏನಂತ ಹೇಳ್ತಿದ್ರೆ, ಮೇನ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಗಿರ್ಬೇಕು, ಒಂದು ಎಂಗೇಜ್ಮೆಂಟ್ ಆಗಿರಬೇಕು ವಿಡಿಯೋ ಅಂತ ಹೇಳ್ತಿದ್ದಾರೆ. ಇದು ಮೊದಲು ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ಎಂಗೇಜ್ಮೆಂಟಲ್ಲಿ ಇದೇನಿಲ್ಲ, ಯಾವ ರೀತಿ ಕ್ಯಾಮ್ರಾ ಏನು, ಯಾವ ರೀತಿ ವಿಡಿಯೋ ಶೂಟು ಎಲ್ಲ ಹೇಳಿದ್ದಾರೆ. ಇದರ ನೀವು ನೋಡ್ಕೊಳ್ಳಿ. ಇದರಲ್ಲಿ 5 ಪಾಯಿಂಟ್ ಇದೆ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಂದರೆ ಯಾವ ರೀತಿ ಅಂದ್ರೆ, ಇದ್ರ ಬಗ್ಗೆ ನೀವು ಬೇಸಿಕ್ ಕಣ್ಣಾಡಿಸ್ಬಿಡಿ, ಜಸ್ಟ್ ಹಿಂಗೆ ಕಣ್ಣಾಡಿಸಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ನಿಮಗೆ. ಇದು ಬಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ರಿಚ್ ತಿಳಿಸ್ಬಿಡ್ತೀನಿ. ರಿಚ್ ಅಂದರೆ ಏನಂತ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ರಿಚ್ ಆಗಬೇಕು, ರೀಲ್ಸ್ ಅದು ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೊದಲನೇ ಇದರಲ್ಲಿ ಟೋಟಲ್ ಬಂದ್ಬಿಟ್ಟು ಇದರಲ್ಲಿ ಕೂಡ 5 ಪಾಯಿಂಟ್ ಇದೆ. ಒಂದೊಂದು ಪಾಯಿಂಟ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಅಂಡರ್ ಸ್ಟ್ಯಾಂಡರ್ಡ್ ಹೌ ಪೀಪಲ್ ಸೇ ಯುವರ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ನೀವು ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಷ್ಟೆಲ್ಲ ನಿಮ್ಮ ಅನಾಲಿಟಿಕ್ಸ್ ಚೆಕ್ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಏನಂತ, ಯಾವ ರೀತಿ ಪೀಪಲ್ಗೆ ರೀಚ್ ಆಗ್ತಾಯಿದೆಯಾ, ಎಷ್ಟು ವಯಸ್ಸಿನವ್ರು ರೀಚ್ ಆಗ್ತದೆ, ಎಲ್ಲಿಂದ ರೀಚ್ ಆಗ್ತಿದೆ, ಯಾರಿಗೆಲ್ಲ ರೀಚ್ ಆಗ್ತಿದೆ, ಹೆಂಗೆ ಹೋಗ್ತಿದೆ ವಿಡಿಯೋ, ಅದನ್ನೆಲ್ಲ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ಕ್ಲಿಯರಾಗಿ ಅದನ್ನೇ ಹೇಳ್ತಾ ಇದ್ದಾರೆ ಅವರು ನಿಮ್ಗೆ ಹೇಳ್ಬೇಕಂದ್ರೆ. ಇದು ಮೊದಲನೇ ಪಾಯಿಂಟ್. ತುಂಬ ಜನ ಮಾಡಲ್ಲ, ಚೆಕ್ ಮಾಡ್ಕೊಳ್ಳಿ, ಹೆಂಗೆ ಬರ್ತಿದೆ, ಯಾರು ನೋಡ್ತಾರೆ, ಎಷ್ಟು ವಯಸ್ಸಿನವ್ರು ನೋಡ್ತಾ ಇದ್ದಾರೆ ರೀಲ್ಸು, ಹೆಂಗೆಲ್ಲ ಸಜೆಷನ್ ಆಗ್ತಿದೆ, ಅದನ್ನೆಲ್ಲ ನೋಡ್ಕೊಳ್ಬೇಕು. ಇದು ಮೇನ್ ಪಾಯಿಂಟ್. ತುಂಬ ಜನ ಮಾಡಲ್ಲ, ಮಾಡಿ ಅದ್ರ ಮೇಲೆ ಡಿಫ್ರೆಂಟ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಟೈಮ್ ಏನು ಅಂತ. ಇನ್ನು ನೆಕ್ಸ್ಟ್ ಬಿಟ್ಟು ಸೆಕೆಂಡ್ ಬಿಟ್ಟು ಟ್ರೈ ಪೋಸ್ಟಿಂಗ್ ವಿನ್ ಫಾಲೋವರ್ಸ್ ಏರ್ ಆ್ಯಕ್ಟಿವ್. ನೀವು ಏನು ಮಾಡ್ತಾಯಿದ್ರು, ಫಾಲೋವರ್ಸ್ ಆ್ಯಕ್ಟಿವ್ ಇರೋ ಟೈಮಿಂಗು ಆಗಿರ್ಬೋದು ಚೆಕ್ ಮಾಡಿ. ಇಲ್ಲಿ ನೋಡಿ, ಶೋ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅನಾಲಿಟಿಕ್ಸ್ ಎಲ್ಲ ಬರ್ತದೆ, ಯಾವ ರೀತಿ ಫಾಲೋವರ್ಸ್ ಬರ್ತದೆ, ಟಾಪಿಕ್ ಇರ್ಬೋದು, ಎಲ್ಲಿಂದ ನೋಡ್ತಾರೆ. ನಾನು ಜಾಸ್ತಿ ಅಂದರೆ ಬೆಂಗಳೂರು ರಾಯಬಾಗಿನಿಂದ ನೋಡ್ತಾ ಇದ್ದಾರೆ. ಈ ರೀತಿ ಏಜ್ ನೋಡಿ, ಯಾವ ಏಜಿನವ್ರು ನೋಡ್ತಾ ಇದ್ದಾರೆ, ಈ ರೀತಿ ತೋರಿಸ್ತೆ. ಅದನ್ನೆಲ್ಲ ನೀವು ಏನು ಮಾಡಿ, ಅಂದರೆ ಅದನ್ನೆಲ್ಲ ನೋಡಿ ನೀವು ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ಹಂಗೆ ಅಪ್ಲೋಡ್ ಮಾಡಿರೋ ಯಾವುದೇ ಕಾರಣಕ್ಕೂ ವೈರಲ್ ಆಗಲ್ಲ. ಏನಾದರೂ ಲಕ್ ಚೇಂಜ್ ಆಗಿ ಒಂದು ವಿಡಿಯೋ ವೈರಲ್ ಆಗ್ಬೋದು, ಎಲ್ಲ ವಿಡಿಯೋ ವೈರಲ್ ಅಂದರೆ ಆಗಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಚೆಕ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಇದ್ದಾರೆ. ನೀವು ಸ್ಟಾರ್ಟಿಂಗ್ ಅಪ್ಲೋಡ್ ಮಾಡಿ, ಯಾಕಂದರೆ ನೀವು ಕ್ರಿಯೇಟರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್, ನೀವು 1 ಮಿಲಿಯನ್ 2 ಮಿಲಿಯನ್ಸ್ ಫಾಲೋವರ್ಸ್ ಇಲ್ಲ. ಯಾಕಂದರೆ 1 ಮಿಲಿಯನ್ 2 ಮಿಲಿಯನ್ ಫಾಲೋವರ್ಸ್ ಇದ್ದವ್ರಿಗೆ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ರಿಚ್ ಆಗಿಬಿಡುತ್ತೆ. ಅದ್ರ ಬಟ್ ನಿಮ್ಗೆ ಆಗಲ್ಲ. ಯಾಕಂದರೆ ನೀವು ಸುಮ್ಮನೆ ನಾವು ಚಿಕ್ಕವರು, ಈಗ ಇಂಪ್ರೂವ್ ಆಗ್ತಾಯಿದ್ದೀವಿ, ಅದಕ್ಕೋಸ್ಕರ ಮಾಡಿ.
ಇನ್ನು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಟ್ರ್ಯಾಕಿಂಗ್ ಲಾಂಗ್ ಟರ್ಮ್ ಫಾಲೋವರ್ಸ್ ಗ್ರೋ ಅಂತಂತಂದರೆ, ಯಾಕಂದರೆ ಫಾಲೋವರ್ಸ್ ಅನ್ನೋದು ಯಾವ ರೀತಿ ಅಂದರೆ ಅಪ್ ಡೌನ್ ಆಗಿರುತ್ತೆ. ರಿಚ್ ಯಾವ ರೀತಿ ರಿಚ್ ಒಮ್ಮೆ ಮೇಲ್ಗಡೆ ಹೋಗುತ್ತೆ, ಒಮ್ಮೆ ಡೌನ್ಗೆಲ್ಲ ಬರುತ್ತೆ, ಒಮ್ಮೆ ಮೇಲ್ಗಡೆ ಹೋಗುತ್ತೆ, ಒಮ್ಮೆ ಡೌನಲ್ಲೇ ಬರುತ್ತೆ. ಅದನ್ನು ಕೂಡ ಈಗ ಕಂಪೇರ್ ಮಾಡಿ ನೋಡಿ, ಅದ್ರ ಮೇಲೆ ಮಾಡಿ ಅಂತ ಬೇಸಿಕ್ ಮೇಲೆ ಅಂತ ಹೇಳ್ತಿದ್ರೆ. ಅದ್ರ ಜೊತೆಗೆ ರಿಮೆಂಬರ್ ದ್ಯಾಟ್ ಯುವರ್ ನಾರ್ಮಲ್ ಪವರ್ ರೀಚ್ ಟು ಎವ್ರಿ ಅಂತ ಕೊಟ್ಟಿದ್ದಾರೆ. ಇದೇನಿಲ್ಲ, ಎವ್ರಿ ಅಂದರೆ ಮೆಂಬರ್ ರೀಚ್ ಆಗೋ ರೀತಿ ನೀವು ನೋಡ್ಕೊಳ್ಬೇಕು. ಬೇಸಿಕ್ ಯಾವ ರೀತಿ ಡ್ರಾಪ್ ಮೇಲೆ ಆಗ್ತಾಯಿದೆ, ಎಲ್ಗೋರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ, ಅದ್ರ ಮೇಲೆ ಬೇಸಿಕ್ ಮೇಲೆ ನೀವು ವಿಡಿಯೋ ಮಾಡಬೇಕು. ಇಷ್ಟು. ಅದ್ರ ಜೊತೆಗೆ ನೆಕ್ಸ್ಟ್ ಕೊನೆಯ ಪಾಯಿಂಟ್ ಬಂದ್ಬಿಟ್ಟು ಟೀಮ್ ಅಪ್ ವಿತ್ ಅದರ್ ಕ್ರಿಯೇಟರ್ಸ್ ಜೊತೆ ಕೊಟ್ಟಿದ್ದಾರೆ. ಇದೇನಪ್ಪ, ಇದು ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ, ವಿನ್ ಯು ಇನ್ವೇಟ್ ಅವರ್ ಎಕ್ಸೆಪ್ಟ್ ದ ಅದರ್ ಅಕೌಂಟ್ ಟು ಅಪರ್ ಆ್ಯಸ್ ಎ collaborator on post or reels that you creating through rate ಅಂತ ಕೊಟ್ಟಿದ್ದಾರೆ. ಟು ಗೆದರ್ ಅಂತ ಕೊಟ್ಟಿದ್ದಾರೆ, ರೇಟ್ ಅಲ್ಲ ಸಾರಿ. ಏನಪ್ಪ ಅಂತ ಅವ್ರು ಏನಂತ ಹೇಳ್ತಿದ್ದಾರೆ ಕ್ಲಿಯರಾಗಿ ಹೇಳ್ಬೇಕಾದ್ರೆ ನಿಮಗೆ ಇದು 5ನೇ ಪಾಯಿಂಟ್ ಬಂದ್ಬಿಟ್ಟು ಏನಂತಂದ್ರೆ, ನೀವು ಯಾರೆಲ್ಲ ಇನ್ಸ್ಟಾಗ್ರಾಮ್ ನೀವು ಕ್ರಿಯೇಟರ್ಸ್ ಇದ್ರೆ ನೀವೇನು ಮಾಡಿ, ಯಾರಾದರೂ ದೊಡ್ಡ ಕ್ರಿಯೇಟರ್ಸ್ ಇರ್ತಾರೆ, ಫಾಲೋವರ್ಸ್ ಇರ್ತಾರೆ, ಅವ್ರ ಜೊತೆ ಕೊಲಾಬ್ ಮಾಡಿ ಅಂತ ಹೇಳ್ತಾರೆ. ಅವ್ರ ಜೊತೆ ಇನ್ವೈಟ್ ಮಾಡಿ ಕೊಲಾಬ್ ಮಾಡಿ ಅವರೊಂದು ಆಡಿಯನ್ಸ್ಗೆ ರಿಚ್ ಆಗಿ ಅಂತ ಹೇಳ್ತಾರೆ. ಯಾಕಂದರೆ ಅವ್ರು ನೋಡೋರು ನಿಮ್ಮನ್ನೂ ಇಷ್ಟಪಟ್ಟು ಫಾಲೋ ಮಾಡ್ಬೋದಲ್ಲ, ನಿಮ್ಮ ರೀಲ್ಸ್ ಕೂಡ ನೋಡ್ಬೋದಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ ಅವ್ರು ಕ್ಲಿಯರಾಗಿ ಹೇಳ್ತಿದ್ದಾರೆ. ಇದರಲ್ಲಿ ಹೇಳ್ಬೇಕಾದ್ರೆ ಬೇಸಿಕ್ ಇಂಪಾರ್ಟೆಂಟ್ ಅಂದರೆ ಏನಂದ್ರೆ, ಇನ್ನೊಬ್ಬರ ಜೊತೆ ನೀವು ಕೊಲಾಬ್ ಮಾಡಿ ವಿಡಿಯೋ ಮಾಡಬೇಕು, ಮತ್ತು ಇಂಪಾರ್ಟೆಂಟ್ ವಿಡಿಯೋ ಅಪ್ಲೋಡ್ ಮಾಡಬೇಕು, ಫಾಲೋವರ್ಸ್ ಚೆಕ್ ಮಾಡಬೇಕು. ಈ ರೀತಿ ಅವ್ರು ಹೇಳ್ತಿದ್ದಾರೆ. ಇನ್ನೊಬ್ಬರ ಜೊತೆ ಕೊಲಾಬ್ ಮಾಡಿದ್ರೆ ಅಂದರೆ ಇನ್ನೊಬ್ಬರ ಜೊತೆ ನೀವು ಕೊಲಾಬ್ ಮಾಡಿದ್ರೆ ಏನಾಗುತ್ತೆ, ರಿಚ್ ಸಿಗುತ್ತೆ. ರಿಚ್ ಹೆಂಗೆ ಸಿಗುತ್ತೆ, ಅವ್ರಿಗೆ ಫಾಲೋವರ್ಸ್ ಹೇಗಾದರೂ ಈಗಾಗಲೇ ಅವರು ವೈರಲ್ ಇದ್ದಾರೆ, ಅವ್ರ ಜೊತೆ ನೀವು ರೀಲ್ಸ್ ವಿಡಿಯೋ ಮಾಡಿದ್ರೆ ನಿಮ್ಮನ್ನು ನೋಡ್ತಾರೆ, ನಿಮ್ಮ ಅಕೌಂಟ್ ಕೂಡ ಕೊಲಾಬ್ ಮಾಡಿರುತ್ತೆ, ಅದರಿಂದ ರಿಚ್ ಸಿಗುತ್ತೆ, ಇಂಪ್ರೆಷನ್ ಸಿಗುತ್ತೆ, ಅದರಿಂದ ವಿಡಿಯೋ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಕೊಟ್ಟಿದ್ದಾರೆ ಅವರು. ಅದ್ರ ಜೊತೆ ಕೆಳಗಡೆ 5 ವಿಡಿಯೋ ಅದ್ರ ಪಾಯಿಂಟ್ಸ್ ಪ್ರತಿಯೊಂದು ಕೂಡ ವಿಡಿಯೋ ಮಾಡಿದ್ದಾರೆ, ನೀವು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಆ ಮೌಂಟೇಶನ್ ಅಂದ ತಕ್ಷಣ ನೀವು ಎಲ್ಲರೂ ಅನ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೌಂಟೇಶನ್ ಆಪ್ಷನ್ ಇದೆ, ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಯೂಟ್ಯೂಬ್ನಿಂದ ಯಾವ ರೀತಿ ದುಡ್ಡು ಬರುತ್ತೆ, ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ದುಡ್ಡು ಬರುತ್ತೆ ಅಂತ ಕೇಳ್ಬೋದು. ಹಂಗೆ ಬರಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಏನಂದ್ರೆ ಅದರಿಂದ ಕೆಲವೊಂದಷ್ಟು ಇದಿದೆ ಕ್ರೈಟೇರಿಯಾ. ಏನಪ್ಪ ಕ್ರೈಟೇರಿಯಾ ಅಂದರೆ, ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೌಂಟೇಶನ್ ಫೀಚರ್ ಸಿಗಬೇಕಂದ್ರೆ ಇದೇನಿಲ್ಲ, ಇದರಿಂದ ಯಾವ ರೀತಿ ಬರುತ್ತೆ ಅಂದರೆ ಸಬ್ಸ್ಕ್ರಿಪ್ಷನ್ ಮೂಲಕ ಒಂದು ಅರ್ನಿಂಗ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಗಿಫ್ಟ್ ಆಪ್ಷನು ಮತ್ತು ಅದ್ರ ಜೊತೆಗೆ ಸೂಪರ್ ಚಾಟು ಈ ರೀತಿ ಅಮೌಂಟ್ ಸಿಗುತ್ತೆ, ಅದರ ಮೂಲಕ ಮಾಡಿ ಸಿಗ್ಬೋದು ನಿಮಗೆ. ಯಾವ ಥರ ಈಗ ನಿಮ್ಮ ಸಬ್ಸ್ಕ್ರಿಪ್ಷನ್ ಮಾಡ್ಬೋದು ಮತ್ತು ನಿಮಗೆ ಗಿಫ್ಟ್ಸ್ ಕಳಿಸ್ಬೋದು, ಇದ್ರ ಮೂಲಕ ನೀವು ಅರ್ನಿಂಗ್ ಮಾಡ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ. ಅದನ್ನು ಹೊರತು ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ರೀಲ್ಸ್ ಈ ರೀತಿ ಅಂತ ಏನಿಲ್ಲ, ಪ್ರಮೋಷನ್ ಮೂಲಕ ಕೂಡ ನೀವು ಮಾಡ್ಬೋದು. ಈ ರೀತಿ ಇನ್ಸ್ಟಾಗ್ರಾಮ್ನಲ್ಲಿದೆ, ಯೂಟ್ಯೂಬ್ ರೀತಿ ಇಲ್ಲ. ಅದ್ರ ಬಿಟ್ಟು ಇಲ್ಲಿ ಸೂಪರ್ ಚಾಟು ಮತ್ತು ಅದ್ರ ಜೊತೆಗೆ ಗಿಫ್ಟ್ ಆಪ್ಷನ್ಗಳು ಕೆಲವೊಂದಷ್ಟು ಫೀಚರ್ಸ್ ಸಿಗುತ್ತೆ, ಅದ್ರ ಮೂಲಕ ನೀವು ಅರ್ನಿಂಗ್ ಮಾಡ್ಬೋದು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕ್ಲಿಯರಿಗೆ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್, ಮ್ಯಾಕ್ಸಿಮಮ್ ತುಂಬ ಇಂಪಾರ್ಟೆಂಟ್ ಅಂದರೆ ಗೈಡ್ಲೈನ್ಸ್. ಇದು ತುಂಬ ಗೊತ್ತಿರಬೇಕು ನಿಮಗೆ. ಈ ಗೈಡ್ಲೈನ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಇದು ಗೊತ್ತಿರಲ್ಲ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಎಷ್ಟೇ ಅಪ್ಲೋಡ್ ಮಾಡೋಕ್ಕೂ ರಿಚ್ ಸಿಗೋಲ್ಲ. ಅದೇನಪ್ಪ ಅದನ್ನು ಕೂಡ ಫಾಲೋ ಮಾಡಿ. ಏನಾದರೆ ಇದು ನೋಡಿ, ಗೈಡ್ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ಇಲ್ಲಿ ಕೂಡ 5 ಪಾಯಿಂಟ್ಸ್ ಇದೆ, 5 ಕೊಟ್ಟಿದ್ದಾರೆ. ಇಲ್ಲಿಗೆ ಬಿಟ್ಟಿಲ್ಲ ಅವರು, 5 ಇದೆ. ಮೇನ್ ಇಂಪಾರ್ಟೆಂಟ್ ಐತೆ ನೋಡಿ. ಯಾವುದೇ ಅಂದರೆ ಮೊದಲನೇ ಪಾಯಿಂಟ್ ಬಿಟ್ಟು ಕ್ರಿಯೇಟಿಂಗ್ ರೀಲ್ಸ್ ದ್ಯಾಟ್ ಏರ್ ಟು ಲಾಂಗ್. ಮ್ಯಾಕ್ಸಿಮಮ್ ಇಲ್ಲಿ ಕೊಟ್ಟಿದ್ದಾರೆ ರೀಲ್ಸ್ ಓವರಾಲ್ 3 minutes ಲಾಂಗ್ ವಾಂಟ್ ಟು ಬಿ ರಿಕಮೆಂಡೆಡ್ ಟು ನ್ಯೂ ಆಡಿಯನ್ಸ್ ಅಂತ ಕೊಟ್ಟಿದ್ದಾರೆ. ಏನಂದ್ರೆ ಮ್ಯಾಕ್ಸಿಮಮ್ 3 ನಿಮಿಷ ಒಳಗಡೆ ಇರಬೇಕು ನಿಮ್ಮ ರೀಲ್ಸ್. ಅಂದರೆ ಮ್ಯಾಕ್ಸಿಮಮ್ 90 ಸೆಕೆಂಡ್ವರೆಗೆ ರೀಲ್ಸ್ ಇರಬೇಕು. ಅದ್ರ ಮೇಲ್ಗಡೆ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೋಗ್ಬೇಡಿ, ನಾವು ರಿಕಮೆಂಡ್ ಮಾಡೋಕ್ಕಾಗಲ್ಲ, ಆಗೋದಿಲ್ಲ, ವೈರಲ್ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಮಾಡಿ ತುಂಬ ಜನ ಏನು ಮಾಡ್ತಾರೆ, ಜಾಸ್ತಿ ಲೆಂತ್ ಕೂಡ ಮಾಡ್ತಾರೆ. ಆ ರೀತಿ ಮಾಡ್ಕೋಬೇಡಿ. ರೀಲ್ಸ್ ಮ್ಯಾಕ್ಸಿಮಮ್ 90 ಸೆಕೆಂಡ್ವರೆಗೆ ಮಾಡಿ. ಮೇ ಬಿ 90 ಸೆಕೆಂಡ್ವರೆಗೆ ಮಾಡಿದ್ರೆ ರಿಚ್ ಸಿಗುತ್ತೆ, ರೀಲ್ಸ್ ಹಿಡ್ಕೊಂಡು ವೈರಲ್ ಚಾನ್ಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಮಾಡಿ ಅವ್ರು ಹೇಳ್ತಿದ್ದಾರೆ. ಇದು ಮೊದಲನೇ ಮುಟ್ಟು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನಂತ ಕೊಟ್ಟಿದ್ದಾರೆ ನೋಡಿ, ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ, ಶೇರಿಂಗ್ ರೀಲ್ಸ್ ವಿತ್ ವಾಟರ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಅದರ್ ಪ್ಲ್ಯಾಟ್ಫಾರ್ಮ್ ಬೇರೆ ಪ್ಲ್ಯಾಟ್ಫಾರ್ಮಿಂದ ಡೌನ್ಲೋಡ್ ಮಾಡಿ ಹಾಕೋದು, ಮತ್ತು ಎಡಿಟ್ ಮಾಡೋದು, ಅದಕ್ಕೆ ವಾಟರ್ ಮಾರ್ಕ್ ಇರುತ್ತೆ, ಅದನ್ನ ಹಂಗೆ ರಿಮೂವ್ ಮಾಡೋಂಗಿಲ್ಲ, ಹಂಗೆ ಅಪ್ಲೋಡ್ ಮಾಡೋದು. ಆ ರೀತಿ ಅಪ್ಲೋಡ್ ಮಾಡೋಂಗಿಲ್ಲ. ಇನ್ಸ್ಟಾಗ್ರಾಮ್ದವ್ರು ಕ್ಲಿಯರ್ ಎತ್ತಿಸ್ತಾರೆ. ಆ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ನಾವು ಆಡಿಯನ್ಸ್ಗೆ ರಿಕಮೆಂಡೇ ಮಾಡಲ್ಲ, ವೈರಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಅವರು. ಯಾಕಂದ್ರೆ ನೀವು ಎಷ್ಟೇ ಕಷ್ಟಪಟ್ಟು ರೀಲ್ಸ್ ವಿಡಿಯೋ ಮಾಡಿ ವೈರಲ್ ಆಗಲಿಲ್ಲ ಏನು ಮಾಡೋರು ತೊಗೊಂಡು. ಅದಕ್ಕೋಸ್ಕರ ಅವ್ರು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ವಾಟರ್ ಮಾರ್ಕ್ ಇಲ್ದಂಗೆ ನೋಡ್ಕೊಳ್ಳಿ. ಏನಾದರೂ ಒಂದು ವೇಳೆ ಇದ್ದರೆ ಡಿಲೀಟ್ ಮಾಡಿಬಿಡಿ. ವಾಟರ್ ಮಾರ್ಕ್ ಇದ್ದದ್ದು ವೀಡಿಯೋ ಇದ್ದರೆ ಡಿಲೀಟ್ ಮಾಡಿಬಿಡಿ. ಯಾಕಂದ್ರೆ ರಿಕಮೆಂಡ್ ಆಗಲ್ಲ, ಅದು ಇದ್ದರೂ ಕೂಡ ವೇಸ್ಟ್. ಮೇನ್ ಇಂಪಾರ್ಟೆಂಟ್, ಯಾವುದೇ ಕಾರಣಕ್ಕೂ ವಾಟರ್ ಮಾರ್ಕ್ ಇಡಬಾರ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಟ್ರ್ಯಾಕಿಂಗ್ ಕ್ರೆಡಿಟ್ ನೋಡಿ, ಇದೇನಿದೆ ಟೇಕಿಂಗ್ ಕ್ರೆಡಿಟ್ ಫಾರ್ ಕಂಟೆಂಟ್ ದ್ಯಾಟ್ ಈಸನ್ ಟು ಯುವರ್ಸ್ ಅಂತ ಇದೆ. ಇದೇನಪ್ಪ ಅಂದರೆ ಇನ್ನೊಬ್ಬರು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿಬಿಡೋದು. ಆ ರೀತಿಯೂ ಕೂಡ ನಡೆಯಲ್ಲ. ಅವ್ರು ಹೇಳ್ತಿದ್ದಾರೆ ಕ್ರೆಡಿಟ್ಸ್ ಅಂದರೆ ಬೇರೆದವ್ರ ವಿಡಿಯೋ ತೊಗೊಂಬಂದು ಅಪ್ಲೋಡ್ ಮಾಡಿ ಕೂಡ ಅದು ಕೂಡ ರಿಕಮೆಂಡ್ ಆಗಲ್ಲ. ಡಿಲೀಟೆಡ್ ಇದನ್ನಾಗಿಬಿಡುತ್ತೆ, ಅದೇನೂ ಆಗಲ್ಲ. ಕಂಟೆಂಟ್ ಇದನ್ನ ಕೂಡ ಆಗಲ್ಲ, ರಿಕಮೆಂಡ್ ಕೂಡ ಆಗಲ್ಲ.
ತುಂಬ ಜನ ಮಾಡ್ತಾರೆ. ಇನ್ನೊಬ್ರು ರೀಲ್ಸ್ ವೈರಲ್ ಆಗಿದೆ ರೀಲ್ಸ್ ತೊಗೊಂಬಂದು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದು, ನಾವು ಕೂಡ ಮೇಲೆ ಫಾಲೋವರ್ಸ್ ಮಾಡೋದು. ಆ ರೀತಿ ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಎಂಗೇಜ್ಮೆಂಟ್ ಬೀಟ್ ಅಂತ ಬಂದ್ಬಿಟ್ಟು ಇದೇನಪ್ಪ ಅಂದ್ರೆ ತುಂಬ ಸಿಂಪಲ್. ತುಂಬ ಜನ ಏನು ಮಾಡ್ತಾ ಇರ್ತಾರೆ, ನಾನು ನೋಡಿದ್ದೀನಿ ಆಲ್ಮೋಸ್ಟ್ ರೀಲ್ಸಲ್ಲಿ. ನಿಮಗೆ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಬೇಕಾದ್ರೆ ಜಸ್ಟ್ ನನಗೆ DM ಮೇಲೆ ಕಮೆಂಟ್ ಬಾಕ್ಸಲ್ಲಿ ಆ ಒಂದು ಅಪ್ಲಿಕೇಶನ್ ಲಿಂಕ್ ಅಂತ ನೀವು ಸೆಂಡ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ DM ಮೂಲಕ ಬರುತ್ತೆ ಅಂತ ಕಳಿಸ್ತಾರೆ. ಅದೇನಂತ ಅದು ಆಟೋಮೆಟಿಕಲಿ ಏನಾಗುತ್ತೆ, ಅದು ಸಪೋರ್ಟ್ ಮೂಲಕ ಏನಾಗುತ್ತೆ, ಆರ್ಟಿಫಿಷಿಯಲ್ ಆಗಿಬಿಡುತ್ತೆ. ಆರ್ಟಿಫಿಷಿಯಲ್ ಆಗೋದಂದ್ರೆ ಅಂಥ ಒಂದು ಅಕೌಂಟ್ಗಳು ಇದನ್ನಾಗಲ್ಲ. ತುಂಬ ಜನ ಮಾಡ್ತಿರ್ತಾರೆ, ಆ ರೀತಿ ಮಾಡೋಕೆ ಹೋಗ್ಬೇಡಿ. ಅವ್ರು ಹೇಳ್ತಾರೆ ಆ ರೀತಿ ಮಾಡೋದ್ರೆ ರಿಚ್ ಕೂಡ ಸಿಗಲ್ಲ ಅಂತ ಕ್ಲಿಯರಾಗಿ ಆಗ್ತದೆ. ಇನ್ನು ಬಂದ್ಬಿಟ್ಟು ನೆಕ್ಸ್ಟ್ ಕೊನೆಯ ಪಾಯಿಂಟ್ ಬಂದ್ಬಿಟ್ಟು ಗೋವಿಂಗ್ ಎಜೆನ್ಸ್ಟ್ ಇನ್ಸ್ಟಾಗ್ರಾಮ್ ಆಡಿಯನ್ಸ್ ಅಂತ ಈ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಇದೇನಿಲ್ಲ ಅಂದರೆ ಗೋವಿಂಗ್ ಏಜೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಗೋವಿಂಗ್ ಅಗೇನ್ಸ್ಟ್ ಇನ್ಸ್ಟಾಗ್ರಾಮ್ ಆಡಿಯನ್ಸ್ ಅಂತ ಕೊಟ್ಟಿದ್ದಾರೆ. ಇದೇನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದರಂದರೆ ಕಮ್ಯುನಿಟಿ ರೂಲ್ಸ್. ನೀವೇನಾದರೂ ಫಾಲೋ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಕೌಂಟು ರಿಮೂವ್ ಮಾಡ್ತೀವಿ, ಟೆಂಪ್ರರಿ ಬ್ಲಾಕ್ ಮಾಡ್ಬೋದು, ಪರ್ಮನೆಂಟ್ ಕೂಡ ಬ್ಲಾಕ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇಷ್ಟು ನೋಡಿ, ಈ ಟೋಟಲ್ ಏನಿಲ್ಲ, ಈ 5 ಮೇನ್ ಇಂಪಾರ್ಟೆಂಟ್. ಇವು ಏನಿಂದ ಪ್ರತಿಯೊಂದು ಕೂಡ ಇಂಪಾರ್ಟೆಂಟು. ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಎಲ್ಲ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಕೇಳೋದು ಇಷ್ಟೇ, ನೀವೇನಾದರೂ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಆಗಬೇಕು, ಫಾಲೋವರ್ಸ್ ಇನ್ಕ್ರೀಸ್ ಮಾಡಬೇಕು, ಇದನ್ನೆಲ್ಲ ಫಾಲೋ ಮಾಡಬೇಕು. ಇದನ್ನೆಲ್ಲ ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ನೀವು ದಿನಕ್ಕೆ ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ರಿಚ್ ಸಿಗಲಿಲ್ಲ ಅಂದರೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಫಾಲೋ ಮಾಡಿ ಆಯ್ತಾ. ಇವತ್ತು ಮುಗಿಸ್ತೀನಿ. ಮುಗಿಸೋಕೆ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪಾಮ್ಸ್ ಆಗಿರ್ಬೋದು, ಎಲ್ಲ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ, ನಿಮ್ಮ ಜವಾಬ್ದಾರಿ ಅಂತ. ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪಾಮ್ಸ್ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಅಷ್ಟರಲ್ಲಿ ಬಾಯ್. ಅಲ್ಲಿವರು ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಮರಿಬೇಡಿ.